ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಆನ್ಸರ್ ಟು ಯುವರ್ ಕಮೆಂಟ್ಸ್ ನೋಡ್ತೋಗೋಣ. ತುಂಬ ಮೆಸೇಜಸ್ ಬಂದಿದ್ದಾವೆ. ಒಂದು 50+ ಮೆಸೇಜಸ್ ಇದ್ದಾವೆ. 50+ ಮೆಸೇಜಸ್ಸು ಜಾಸ್ತಿ ಮೆಸೇಜಸ್ ಇದ್ದಾವೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಸತಿ ರಿಪ್ಲೈ ಮಾಡ್ತಾಯಿದ್ದೀನಿ. ಒಂದೇ ಸಾರಿ ರಿಪ್ಲೈ ಮಾಡ್ತಾಯಿದ್ದೀನಿ, ನೋಡ್ತಾ ಹೋಗೋಣ. ಮೇಯ್ನು ಬಳ್ಳಾರಿ DCC ಬ್ಯಾಂಕ್ ಯಾವಾಗ ಅಂತ ಕೇಳಿದ್ದೀರಾ. ಡೆಮೋ ನೋಟ್ಸ್ ಕೇಳಿದ್ದೀರಾ. ಮತ್ತು ಯಾವುದನ್ನು ಎಷ್ಟು ಓದಬೇಕು, ಹೆಂಗೆ ಓದಬೇಕು, ಇನ್ನೂ ಒಂದು ಸತಿ ಹೇಳಿ ಅಂತ ಹೇಳಿದ್ದೀರಾ. ನಾನು ಹೇಳ್ತೀನಿ. ಸೊ ಎಲ್ಲ ನೋಡ್ತಾ ಹೋಗೋಣ, ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟು ದಯವಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇದು ವಿಡಿಯೋ ಇದೆ ಅಲ್ವಾ, ಇದನ್ನು ಒಂದು ವಿಡಿಯೋ ಅಂತೇಳಿ ಹೇಳ್ತಾರೆ. ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕೆಳಗಡೆ ಬರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಬರುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ದಯವಿಟ್ಟು ಯಾರೇ ಮೆಸೇಜ್ ಮಾಡಬೇಕು, ಸುಮಾರು ಒಂದು 50 ಮೆಸೇಜಸ್ ಇದ್ದಾವೆ. ಇದೇ ವಿಚಾರವಾಗಿ 50 ಮೆಸೇಜಸ್ ಇದ್ದಾವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಫಸ್ಟು. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ಅಲ್ಲಿ ಕ್ಲಿಯರ್ ಆಗಿದೆ. ಮಂಡ್ಯ DCC ಬ್ಯಾಂಕು, ಕೊಡಗು DCC ಬ್ಯಾಂಕು, ಚಿಕ್ಕಮಗಳೂರು DCC ಬ್ಯಾಂಕು, ಆಮೇಲೆ ಶಿರ್ಸಿ ಅರ್ಬನ್ ಕೋಆಪರೇಟಿವ್, ದಕ್ಷಿಣ ಕನ್ನಡದ್ದು, ಬೆಂಗಳೂರದು, ಆಮೇಲೆ ನಿಮ್ಮ ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್ದು, ಎಲ್ಲ DCC ಬ್ಯಾಂಕ್ತೂ ಆಲ್ಮೋಸ್ಟ್ ಎಲ್ಲ DCC ಬ್ಯಾಂಕಲ್ಲಿ ಎಲ್ಲೆಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ನಮ್ಮ ನೋಟ್ಸ್ ಇಟ್ಕೊಂಡು ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ ಅಲ್ಲಿ ವಿತ್ ಪ್ರೂಫ್ ಹಾಕಿದ್ದೀವಿ. ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ ವಿತ್ ಪ್ರೂಫ್ ಹಾಕಿದ್ದೀವಿ. ಇನ್ನೂ ಒಂದು ಸತಿ ಹೇಳ್ತೀನಿ, ನಿಮಗೆ ಕಳಿಸ್ತೀವಲ್ಲ ನೋಟ್ಸು, ಆ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಕೋಆಪರೇಟಿವಲ್ಲಿ, ಕನ್ನಡದಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ಅಂದರೆ ಈ ನೋಟ್ಸ್ ಬರುತ್ತಲ್ಲ, ನಿಮ್ಗೆ ಕಳಿಸ್ತೀವಲ್ಲ, ಅದೇ ನೋಟ್ಸಿನ ಸ್ಕ್ರೀನ್ಶಾಟ್ ಹೊಡೆದು, ಅದೇ ನೋಟ್ಸಿನ ಫೋಟೋ ಹೊಡೆದು ಅಲ್ಲಿ ಹಾಕಿದ್ದೀವಿ. ಅರ್ಥ ಆಗುತ್ತಲ್ಲ. ಆ ವಿಡಿಯೋಸ್ನ ದಯವಿಟ್ಟು ಚೆಕ್ ಮಾಡಿ. ನಾನೇ ಹೇಳ್ತಾ ಇರೋದು, ಖುದ್ದಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ. ಆ ವಿಡಿಯೋ ಚೆಕ್ ಮಾಡಿದ್ರೆ ನಿಮಗೆ ನೀಟಾಗಿ ಈ ಎಕ್ಸಾಮಿನೇಷನಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ನಿಮ್ಗೆ ಅಚ್ಚುಕಟ್ಟಾಗಿ ಕಾಣುತ್ತೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಕೋಆಪರೇಟಿವ್ನಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಕನ್ನಡದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಕ್ವಶನ್, ಕಾನ್ಸ್ಟಿಟ್ಯೂಷನ್ 25 ಬಂದಿದೆ, ಕನ್ನಡ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಬಂದಿದ್ದಾವೆ, ಈ ನಿಮ್ದು ಯಾವುದು ಕೋಆಪರೇಟಿವ್ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಬಂದಿದ್ದಾವೆ. ಇದೇ ಥರ ಎಲ್ಲ DCC ಬ್ಯಾಂಕ್ದು ಹಾಕಿದ್ದೀವಿ. ಆಲ್ಮೋಸ್ಟ್ ಎಲ್ಲ DCC ಬ್ಯಾಂಕ್ದು ವಿತ್ ಪ್ರೂಫ್ ಹಾಕಿದ್ದೀವಿ. ಫಸ್ಟ್ ಅದನ್ನು ನೋಡಿದ್ರೆ ನಿಮ್ಮ ಕಣ್ಣಿಗೆ ಕಾಣುತ್ತೆ. ನೋಟ್ಸ್ ಕ್ವಾಲಿಟಿ ನಿಮ್ಮ ಕಣ್ಣಿಗೆ ಅಚ್ಚುಕಟ್ಟಾಗಿ ಕಾಣುತ್ತೆ. ಅರ್ಥ ಆಗ್ತಿದ್ದ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ವಿಡಿಯೋಸ್ ನೋಡಲಿಕ್ಕೆ ಒಂದು 10ರಿಂದ 15 ನಿಮಿಷ ಆಗ್ಬೋದು. ಓಲೆ ಅರ್ಧ ಗಂಟೆನೇ ಆಗಲಿ, ಅರ್ಧ ಗಂಟೆ ಆದರೂ ಪರವಾಗಿಲ್ಲ, ದಯವಿಟ್ಟು ಅದನ್ನು ಕೂತ್ಕೊಂಡು ನೋಡಿ. ಅದನ್ನು ಒಂದು ಸತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಕನ್ಕ್ಲೂಷನ್ ಬರ್ತೀರಾ ಯಾವ ನೋಟ್ಸ್ನ ತೊಗೋಬೇಕು. ಕೋಆಪರೇಟಿವ್ ನೋಟ್ಸ್ ಹೈಲಿ ಸಕ್ಸಸ್ ಆಗಿದೆ, ಓಕೆ. ಕನ್ನಡ ಹೈಲಿ ಸಕ್ಸಸ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ಹೈಲಿ ಸಕ್ಸಸ್ ಆಗಿದೆ, ನಿಮ್ಮ ಕಣ್ಣಿಗೆ ಕಾಣುತ್ತೆ. ಡೆಮೋಸ್ಟ್ರೇಷನ್ ನೋಟ್ಸ್ ಅಂತ ಇರಲ್ಲ, ಅದು ಕಾಣುತ್ತೆ, ಇದು ಕಾಣುತ್ತೆ. ಎರಡೂ ಕೆಲಸ ಅಟೆಸ್ಟೆಚ್ಚಲಾಗುತ್ತೆ. ತದನಂತರದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿರಿ ನೀವು ಯಾವ ನೋಟ್ಸ್ ಬೇಕು ಅಂತ. ಅವಶ್ಯಕತೆ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇದು. ಯಾಕೆ ಅಂದರೆ ವಿತ್ ಪ್ರೂಫ್ ಹಾಕಿದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಯಾರೂ ಹಾಕೋದಿಲ್ಲ. ವಿತ್ ಪ್ರೂಫ್ ಹಾಕಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ವಿತ್ ಪ್ರೂಫ್ ಕಣ್ಣೆದುರುಗಡೆನೇ ಇದೆ. ಅರ್ಥ ಆಗ್ತಿದೆಯಲ್ಲ? ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟೋದ್ರೆ ವಿಡಿಯೋದಲ್ಲಿ ನಿಮ್ಗೆ ಕಳಿಸ್ತಕ್ಕಂಥ ನೋಟ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಪ್ರತಿ ಎಕ್ಸಾಮಿಂದ ಅಂತೇಳಿ ವಿತ್ ಪ್ರೂಫ್ ಹಾಕಿದ್ದೀವಿ. ಆ ಪ್ರೂಫ್ಸ್ನ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಯಾವ ನೋಟ್ಸ್ ಬೇಕು, ಸಪೋಸ್ ಕೋಆಪರೇಟಿವ್, KMF, ಬ್ಯಾಂಕಿಂಗ್ 1959 ಆ್ಯಕ್ಟ್ 3000 ಕ್ವಶನ್ ಬ್ಯಾಂಕ್ ಬೇಕಾ, ಈ ನೋಟ್ಸ್ನ ಪರ್ಚೇಸ್ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಇದು ನಿಮ್ಮ ಅನುಕೂಲಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಹೈಯೆಸ್ಟ್ ಸ್ಕೋರಿಂಗ್ ಆಗಲಿ, 75 ಮಾರ್ಕ್ಸ್ ಇರುತ್ತೆ. 75ಕ್ಕೆ ಅಟ್ಲೀಸ್ಟ್ 65 ಆದರೂ ಆಗಲೇಬೇಕು, 65 ಆದರೂ ರೀಚ್ ಆಗಲೇಬೇಕು. ಹೈಯೆಸ್ಟ್ ಸ್ಕೋರ್ ಆಗಲಿ ಅಂತ ಈ ರೆಕಾರ್ಡೆಡ್ ಕ್ಲಾಸಸ್ನ ಫ್ರೀ ಮಾಡಿದ್ದೀವಿ. ಇದೊಂದಕ್ಕೆ ಮಾತ್ರ. ಕೋಆಪರೇಟಿವ್, KMF, ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕನ್ನು ಪರ್ಚೇಸ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ, ಹುಡುಗರಿಗೆ ಫ್ರೀ ಇರುತ್ತೆ. ಕೂತ್ಕೊಂಡು ಯುಟಿಲೈಸ್ ಮಾಡಿಕೊಂಡು ಓದ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅವರಷ್ಟೇ ಮೆಸೇಜ್ ಮಾಡಬೇಕು. ಅನ್ವಾಂಟೆಡ್ ಮೆಸೇಜಸ್ಸು ದಯವಿಟ್ಟು ಮಾಡಬೇಡಿ. ಚಾನಲ್ ಸ್ಟಾರ್ಟ್ ಆಗಿ 1.5 ವರ್ಷ ಆಗಿದೆ. 1.5 ವರ್ಷದಿಂದ ಇಷ್ಟೊಂದು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ. ಎಲ್ಲ ಎಕ್ಸಾಮ್ಸು ಸಕ್ಸಸ್ ಆಗಿದ್ದಾವೆ. ಅರ್ಥ ಆಗುತ್ತಲ್ಲ? ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ವಿಡಿಯೋದಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿದ್ದೀವಿ. ಎಲ್ಲವನ್ನು ನೋಡ್ಕೋಬೇಕು. ನೋಡ್ಕೊಂಡಾದ ನಂತರ ಇದನ್ನ ಅವಶ್ಯಕತೆ ಇದ್ದರೆ ತೊಗೋಬೇಕು. ಅರ್ಥ ಆಗುತ್ತಲ್ಲ? ಕೋಆಪರೇಟಿವ್, KMF, ಬ್ಯಾಂಕಿಂಗು ಇಷ್ಟು ರೆಕಾರ್ಡೆಡ್ ಕ್ಲಾಸ್ ಜೊತೆಗೆ ಕರೆಂಟ್ ಅಫೇರ್ಸ್ ಅಪ್ಡೇಷನ್ನು ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಮಾಡ್ಕೊಡ್ತೀವಿ. ಇಲ್ಲಿವರೆಗೂ ಆಗಿದೆ. ಪ್ಲಸ್ ಇನ್ನು ಎಕ್ಸಾಮಿನೇಷನ್ ಡೇಟ್ವರೆಗೂ ಮಾಡ್ಕೊಡ್ತೀವಿ. ಇದೇ ಥರ ಕಾನ್ಸ್ಟಿಟ್ಯೂಷನ್ ಅಷ್ಟೇ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ ಅದ್ಭುತವಾಗಿದೆ. ಅರ್ಥ ಆಗ್ತಲ್ಲ? ಎಕ್ಸಾಮಿನೇಷನ್ಗೆ ಎಷ್ಟು ಬೇಕೋ ಅಷ್ಟೇ,
ಎಷ್ಟು ಬೇಕು ಅಷ್ಟೇ ನಿಮ್ಮ ಯಾವುದಿದು ನಿಮ್ಮ KMF ಎಕ್ಸಾಮಿನೇಷನ್ಗೆ ಪಾಸ್ ಆಗಲಿಕ್ಕೆ ಅಂದರೆ 25ಕ್ಕೆ 25 ಆಗಲಿಕ್ಕೆ ಏನು ಬೇಕು ಎಲ್ಲ ಬುಲೆಟ್ ಶಾರ್ಟ್ಸ್ ಸುಮಾರು ಜನ ತೊಗೊಂಡಿದ್ರೆ ಕೇಳಿ ನೋಡ್ರಿ ಗೊತ್ತಾಗುತ್ತೆ. ಸುಮಾರು ಜನ ತೊಗೊಂಡು ಆಲ್ರೆಡಿ ಓದ್ತಾ ಇದ್ದಾರೆ. ಕೇಳಿ ನೋಡ್ರಿ ಯಾವ ಥರ ಇರುತ್ತೆ ಅಂತ. ಎಕ್ಸಾಮಿನೇಷನ್ ಇದು ಬರುತ್ತೆ ಹಿಂಗೆ ಬರುತ್ತೆ, ಇದೇ ಥರ ಬರುತ್ತೆ ಅಂತ ಅಚ್ಚುಕಟ್ಟಾಗಿ ಹೇಳ್ಕೊಂಡು ಹೋಗಿದ್ದೀವಿ. ನೋಟ್ಸ್ ಏನು ಹೇಳಿದೀವಿ ಅದೆಷ್ಟು ಓದ್ಕೊಂಡು ಹೋದರೆ ದಟ್ ಈಸ್ ಸಫಿಷಿಯೆಂಟ್. ಈ ಕಾನ್ಸ್ಟಿಟ್ಯೂಷನ್ನು ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಕರೆಂಟ್ ಅಫೇರ್ಸ್ ಓದಲೇಬೇಕು. ಅದನ್ನು ನಾವು ಅಪ್ಡೇಟ್ ಮಾಡ್ಕೊಡ್ತೀವಿ. ಯಾವ ಕ್ಲಾಸಸ್ಸಲ್ಲಿ ಅಪ್ಡೇಷನ್ ಮಾಡ್ಕೊಡ್ತೀವಿ. ನೋಟ್ಸಲ್ಲಿ ಇಲ್ಲಿವರೆಗೂ ಅಪ್ಡೇಷನ್ ಇರುತ್ತೆ, ಕ್ಲಾಸಸ್ ತೊಗೊಂಡ್ರೆ ಕಂಪ್ಲೀಷನ್ ಆಗುತ್ತೆ. ಅರ್ಥ ಆಯ್ತಲ್ಲ. ಇನ್ನು ಕನ್ನಡನೂ ಅಷ್ಟೇ ಫುಲ್ಲು ನೋಟ್ಸ್, ಅದ್ಭುತವಾದಂಥ ನೋಟ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಚೆಕ್ ಮಾಡ್ಕೊಳ್ಳಿ. ವ್ಯಾಕರಣ ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಅಷ್ಟು ಅದ್ಭುತವಾಗಿದೆ. ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ಇನ್ನು ಕವಿಕೃತಿ ವಿಚಾರ ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಅದ್ರದ್ದು ಅಷ್ಟೇ ಇಲ್ಲಿವರೆಗೂ ಅಪ್ಡೇಷನ್ ಇದೆ, ಟಿಲ್ ಡೇಟ್ವರೆಗೂ ಅಪ್ಡೇಷನ್ ಇದೆ. ಇನ್ನು ಎಕ್ಸಾಮಿನೇಷನ್ ಯಾವಾಗ ಆಗುತ್ತೋ ಗೊತ್ತಿಲ್ಲ ಬಳ್ಳಾರಿದು, ಅಲ್ಲಿವರೆಗೂ ಅಪ್ಡೇಟ್ ಮಾಡಿಕೊಡ್ತೀವಿ, ಕಳಿಸ್ಕೊಡ್ತೀವಿ, ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತೀವಿ. ಇದಿಷ್ಟೂ ಕೋಆಪ್ರೇಟಿವ್, ಕಾನ್ಸ್ಟಿಟ್ಯೂಷನ್ನು, ಕನ್ನಡ ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇದೆ. ಎಂಥ ನೋಟ್ಸ್ ಇದೆ? ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇದೆ. ಸುಮಾರು ಜನ ಕೇಳ್ತಿರ್ತೀರಾ, ವಿಡಿಯೋ ದಯವಿಟ್ಟು ನೋಡಿ, ಕ್ಲಿಯರಾಗಿ ಹೇಳಿದ್ದೀನಿ. ಎಂಥ ನೋಟ್ಸ್ ಅವೈಲಬಲ್ ಇದೆ? ಪ್ರಿಂಟ್ ಆಗಿರ್ತಕ್ಕಂಥ ನೋಟ್ಸ್ ಅವೈಲಬಲ್ ಇದೆ. ಯಾರಿಗೆ ಅವಶ್ಯಕತೆ ಇದೆ ತಗೊಂಡು ಓದ್ಕೊಳ್ಳಿ. ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು? ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು. ಇನ್ನು ಸ್ಟ್ಯಾಟಿಕ್ GK ರೆಕಾರ್ಡೆಡ್ ಕ್ಲಾಸಸ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಇಷ್ಟು. ಇನ್ನು ಇಂಗ್ಲೀಷ್ ಒಂದಿದೆ. ಇಂಗ್ಲೀಷು ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ ಅದನ್ನು ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ ಅನ್ನೋ ವರ್ಡ್ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅದಷ್ಟು ಅಥೆಂಟಿಕೇಟೆಡಾ? ಪಕ್ಕಾ ಅಥೆಂಟಿಕೇಟೆಡ್ ಅಮ್ಮ. ಆಟೋನಿಮ್ಸ್ ಅವೇ ಬರ್ತವೆ. ಇಡಿಯಮ್ಸ್ ಸಿನೋನಿಮ್ಸ್ ಅವೇ ಬರ್ತವೆ. ಇಡಿಯಮ್ಸ್ ಅವೇ ಬರ್ತವಮ್ಮ. ಅದರಲ್ಲೇನು ಇದೇ ಇಲ್ಲ. ಯಾಕಂದರೆ ಯಾವುದೋ ಸ್ಟ್ಯಾಂಡರ್ಡ್ ಆಥರಿಂದ ರೀರೈಟ್ ಮಾಡಿರೋದು ಕೂತ್ಕೊಂಡು ನನಗೆ ಯಾವುದೇ ಬೇಕು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಳೆ ನೋಟ್ಸ್ ಮಾಡಿರೋದು ಹ್ಯಾಂಡ್ ರಿಟನ್ ನೋಟ್ಸ್. ಇಂಗ್ಲೀಷ್ ಕಳಿಸ್ತಾ ಇರ್ತಕ್ಕಂಥದ್ದು ಫ್ರೀ ನೋಟ್ಸು ಪ್ಲಸ್ ಹ್ಯಾಂಡ್ ರಿಟನ್. ನಂದೇ ನೋಟ್ಸ್ ಅದು, ನಾನೇ ಹ್ಯಾಂಡ್ ರಿಟನಲ್ಲಿ ಬರೆದಿರ್ತಕ್ಕಂಥದ್ದು. ನಾವು ಸಕ್ಸಸ್ ಆಗಿರ್ತಕ್ಕಂಥದ್ದು ಹಳೆ ಕಾಲದ ನೋಟ್ಸ್ ಅದು. ಅರ್ಥ ಆಗುತ್ತಲ್ಲ. ಸ್ಮಾಲ್ ಪೋರ್ಷನ್ ಲಭ್ಯ ಇದೆ. ಅದನ್ನು ಫ್ರೀ ಆಫ್ ಕಾಸ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ PDF ರೂಪದಲ್ಲಿ ಕಳಿಸ್ಕೊಡ್ತೀವಿ. ಇದಿಷ್ಟು ಅವೈಲಬಲ್ ಇದೆ. ಇನ್ನು DCC ಬ್ಯಾಂಕ್ ಎಕ್ಸಾಮ್ ಯಾವಾಗ ಅಂತ ಸುಮಾರು ಜನ ಕೇಳ್ತಿರ್ತೀರಾ. 2.5ರಿಂದ 3 ತಿಂಗಳ ಒಳಗಡೆ ನಿಮ್ಮ DCC ಬ್ಯಾಂಕ್ ಎಕ್ಸಾಮ್ ಆಗುತ್ತಪ್ಪ. 2.5ರಿಂದ ಎಷ್ಟು ತಿಂಗಳೊಳಗಡೆ ಆಗುತ್ತೆ? 3 ತಿಂಗಳೊಳಗಡೆ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ, ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ. ಅರ್ಥ ಆಗುತ್ತಲ್ಲ. ಮೋರ್ ಪರ್ಟಿಕ್ಯುಲರ್ಲಿ ಯಾರಿಂದನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಒಂದು ಅನುಭವದಲ್ಲಿ ಹೇಳೋದಾದರೆ ಒಂದು 22 ವರ್ಷದ ಅನುಭವ ಇದೆ. ಒಂದಿನ 2 ದಿನದ ಅನುಭವ ಅಲ್ಲ, 22 ವರ್ಷದ ಅನುಭವ ಇದೆ. ಆ 22 ವರ್ಷದ ಅನುಭವದ ಆಧಾರದ ಮೇಲೆ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ. ಅರ್ಥ ಆಗ್ತಲ್ಲ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಒಂದು 2ರಿಂದ 3 ತಿಂಗಳು ಗ್ಯಾಪ್ ಇರ್ಬೋದು. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ರೆಕಾರ್ಡೆಡ್ ಕ್ಲಾಸಸ್ ತಗೊಳ್ಳೋ ಅಡ್ವಾಂಟೇಜ್ ಏನಪ್ಪ ಅಂದರೆ ಎಕ್ಸಾಮಿನೇಷನ್ಗೆ ಏನು ಬರುತ್ತೆ, ಎಷ್ಟು ಓದಬೇಕು ಅಚ್ಚುಕಟ್ಟಾಗಿ ಹೇಳಿರ್ತೀವಿ. ಅಷ್ಟು ಮಾತ್ರ ಓದ್ಕೊಂಡು ಹೋದ್ರೂ ಸಾಕು. ರೆಕಾರ್ಡೆಡ್ ಕ್ಲಾಸಸ್ ತಗೊಳ್ಳೋ ಅಡ್ವಾಂಟೇಜ್ ಏನಪ್ಪ ಅಂದರೆ ಏನು ಬರುತ್ತೆ, ಎಷ್ಟು ಬರುತ್ತೆ, ಹೆಂಗೆ ಓದಬೇಕು ಅದಷ್ಟನ್ನು ಮಾತ್ರ ಹೇಳಿರ್ತೀವಿ. ಅಷ್ಟೇ ಹಂಗಂಗೆ ಓದ್ಕೊಂಡು ಹೊಂಟೋದ್ರೂ ಸಾಕು, ಸಫಿಷಿಯೆಂಟ್ ಆಗುತ್ತೆ. ಅರ್ಥ ಆಗುತ್ತಲ್ಲ. ಇನ್ನೇನು ಡೌಟ್ ಇದೆ? ಇನ್ನು ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ ಮತ್ತೆ ಕೇಳ್ತಿದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಂಡ್ರಪ್ಪ. ಮಾಡ್ತಾರೆ. ಮೇ ಬಿ 1 ಮಂತ್ ಗ್ಯಾಪ್ ಇರ್ಬೋದು. ಮೇ ಬಿ ಅನ್ನೋ ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೂ ಗೊತ್ತಾಗಲ್ಲ, ನೀವು ಏನೇ ಮಾಡಿದ್ರೂ ಗೊತ್ತಾಗಲ್ಲ. ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲಪ್ಪ. ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಅರ್ಥ ಆಗುತ್ತಲ್ಲ. ಸಿಮಿಲರ್ ಸಿಲೆಬಸ್ ಇದೆ, ಇದಕ್ಕೂ ಸಿಮಿಲರ್ ಇದೆ. ಬಳ್ಳಾರಿ ಸಿಮಿಲರ್ ಇದೆ. ಇದೇ ಸಿಲೆಬಸ್ಸು ನಿಮ್ಮ ಶಿಮೂಲು ಬಳ್ಳಾರಿ ಸಿಲೆಬಸ್, ಬಳ್ಳಾರಿ DCC ಬ್ಯಾಂಕ್ ಸಿಲೆಬಸ್ಸೇ KPSC KAಗೂ ಆಗುತ್ತೆ. ಕನ್ನಡ ಆಗೋದಿಲ್ವಾ? ನೀವೇ ಯೋಚನೆ ಮಾಡಿ. ಇಂಗ್ಲೀಷ್ ಆಗೋದಿಲ್ವಾ? GK ಆಗೋದಿಲ್ವಾ? ಕಾನ್ಸ್ಟಿಟ್ಯೂಷನ್ ಆಗೋದಿಲ್ವಾ? ಮತ್ತು ಎಲ್ಲ ಆಗುತ್ತೆ. ಬೇರೆ ಏನು ಅನ್ನೋನ್ ಸಬ್ಜೆಕ್ಟ್ಸ್ ಏನು ಓದ್ತಾ ಇಲ್ಲ. ದಯವಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಹೋದ್ರಿ. ಇನ್ನೂ ಬೇರೆ ರಿಕ್ರೂಟ್ಮೆಂಟ್ಸು ಆಗ್ತವೆ, ಬಟ್ ಇನ್ನೂ ಯಾವೂ ಆಗಿಲ್ಲ. ಅರ್ಥ ಆಗುತ್ತಲ್ಲ. ಆದ್ದರಿಂದ ಯಾವುದು ಕೈಯಲ್ಲಿರೋದನ್ನ ದಯವಿಟ್ಟು ಯಾರೂ ಕಳ್ಕೊಬೇಡ್ರಿ. ಇನ್ನು ಅದಲ್ಲದೆ ನಿಮ್ಮ ಅಟೆಂಡರ್ ಪೋಸ್ಟ್ಗೆ ಸಿಲೆಬಸ್ಸೇ ಗೊತ್ತಿಲ್ಲ. ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ ಸಿಲೆಬಸ್ಸೇ ಗೊತ್ತಿಲ್ಲದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅಟೆಂಡರ್ ಪೋಸ್ಟ್ಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. GK ಪ್ಲಸ್ ಕನ್ನಡ ಇಷ್ಟೇ ಓದಬೇಕು, ಇನ್ನೇನು ಓದಬೇಡ್ರಿ. GK ಪ್ಲಸ್ ಕನ್ನಡ ಓದ್ಕೊಂಡು ಹೋದರೆ ಸಫಿಷಿಯೆಂಟ್. GK ಆ್ಯಂಡ್ ಕನ್ನಡ ಇದು 50 ಮಾರ್ಕ್ಸ್ ಇರುತ್ತೆ, ಇದು 50 ಮಾರ್ಕ್ಸ್ ಇರುತ್ತೆ. ಇಷ್ಟೇ ಓದಬೇಕಾಗಿರೋದು. ಅರ್ಥ ಆಗುತ್ತಲ್ಲ. GK ಪ್ಲಸ್ ಕನ್ನಡ ಓದ್ಕೊಂಡು ಹೋದರೆ ಸಫಿಷಿಯೆಂಟ್ ಆಗುತ್ತೆ. ಕನ್ನಡ ಕಂಪ್ಲೀಟ್ ನೋಟ್ಸ್ ಅವೈಲಬಲ್ ಇದೆ. GK ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. ಯಾರಿಗೆ ಬೇಕಾದ್ರೂ ತೊಗೊಂಡು ಹೋದ್ರಪ್ಪ. ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಕನ್ನಡ ಅಂತೂ ಔಟ್ ಆಫ್ ಔಟ್ ಹಾಕ್ಬೋದು. GK ಕನ್ನಡ ಎರಡೂ ಸೇರಿದ್ರೆ 90+ ಸ್ಕೋರಿಂಗ್ ಆರಾಮ್ಸೆ ಮಾಡ್ಬೋದು. 100ಗೆ 90+ ಸ್ಕೋರಿಂಗ್ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಅರ್ಥ ಆಗುತ್ತಲ್ಲ. ಎಕ್ಸಾಮಿನೇಷನ್ ಓರಿಯೆಂಟೆಡ್ ಅಷ್ಟೇ ಇದು. ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಅಷ್ಟೇ.
ಎಕ್ಸಾಮಲ್ಲಿ ಸ್ಕೋರ್ ಆಗಬೇಕಷ್ಟೇ, ನಮಗೆ ಬೇರೆ ಕತೆಗಳು ಬೇಡ. ನಿಮ್ಮ ಕತೆಗಳು, ನಿಮ್ಮ ಜ್ಞಾನಾರ್ಜನೆ ಅದೆಲ್ಲ ಆಮೇಲೆ ಮಾಡ್ಕೊಳ್ರಿ. ಸುಮಾರು ಜನ ಇರ್ತೀರ ನಮಗೆ ನಾಲೆಡ್ಜ್ ಬೇಕು ಅಂತಕ್ಕಂಥವ್ರು, ಅದು ಆಗದೇ ಇರೋ ಕತೆ. 22ನೇ ವರ್ಷ ನಂದು ಇದು ಎಕ್ಸ್ಪೀರಿಯನ್ಸಲ್ಲಿ ಮಾತಾಡ್ತಾ ಇದ್ದೀನಿ. 22ನೇ ವರ್ಷ. ಶಾರ್ಟ್ಕಟ್ ಮೆಥಡ್ಸು, ಕಂಪ್ಲೀಟ್ ಶಾರ್ಟ್ಕಟ್ ಮೆಥಡ್ಸು, ಏನು ಬೇಕಾದ್ರೂ ಶಾರ್ಟ್ಕಟ್ ಮೆಥಡ್ಸ್ ಯೂಸ್ ಮಾಡಿರಿ, ನಮಗೆ ಸ್ಕೋರ್ ಆಗಬೇಕಷ್ಟೇ. ಸ್ಕೋರಿಂಗ್ ಅಷ್ಟೇ ನಿಮ್ಮ ತಲೆಯಲ್ಲಿರಬೇಕು. ಸ್ಕೋರ್ ಆಯ್ತಾ ಗೆದ್ರಿ, ಇಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಏನೇ ಇದ್ರೂ ಏನೂ ಪ್ರಯೋಜನ ಇಲ್ಲಮ್ಮ. ಅರ್ಥ ಆಯ್ತಲ್ಲ? ಬುಕ್ನ ಮೊದಲನೇ ಪುಟದಿಂದ ಹಿಡಿದು ಕೊನೆ ಪುಟದವರೆಗೂ ನೋಡದೆ ಹೇಳಿದ್ರೂ ಏನೂ ಪ್ರಯೋಜನ ಇಲ್ಲ. ಸ್ಕೋರ್ ಆಗಿದೆಯಮ್ಮ ಅಷ್ಟೇ. ಈ ಎಕ್ಸಾಮಲ್ಲಿ ಏನಮ್ಮ ಮಾಡಿ ಬಂದೆ ಸರ್, ಎಷ್ಟು ಹೈಯೆಸ್ಟ್ ಸ್ಕೋರಾ, ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ಅರ್ಥ ಆಯ್ತಾ? ಅವ್ರು ಯಾರೋ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಡಿದ್ರೆ ಅವ್ರಿಗಿರೋ ವ್ಯಾಲ್ಯೂ ಇಲ್ಲಿರೋ ನಾಲೆಡ್ಜ್ ಇರ್ತಕ್ಕಂಥವ್ರಿಗೆ ಇರೋದಿಲ್ಲ. ಕ್ಲಿಯರ್? ಇದು ಗೆದ್ದವನಷ್ಟೇ, ಇಲ್ಲಿ ಗೆದ್ದವ್ರಿಗಷ್ಟೇ ಬೆಲೆ, ಬಿಕ್ಕಿದವ್ರಿಗೆ ಯಾರಿಗೂ ಬೆಲೆ ಇರೋದಿಲ್ಲ. ಗೊತ್ತಿರೋದು ಕ್ಲಿಯರಾಗಿ ಹೇಳಿದ್ದೀನಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ಸಿಕ್ಕಿರೋ ಚಾನ್ಸ್ ಯೂಸ್ ಮಾಡ್ಕೊಳ್ರಿ, ಯಾವುದು ಬಿಡಬೇಡ್ರಿ. ಇದು ಅಂತ ನಾನು ಹೇಳ್ತಿಲ್ಲ, ಸಿಕ್ಕಿರೋದು ಯಾವುದೇ ಆದರೂ ಬಿಡಬೇಡ್ರಿ ಅಂದಮೇಲೆ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಎಲ್ಲರೂ ಎಲ್ಲ ಪೋಸ್ಟ್ಗೂ ಅಪ್ಲೈ ಮಾಡಬೇಕು. ಎಲ್ಲರೂ ಎಲ್ಲ ಪೋಸ್ಟು, ಅದು ಇದು ಅಂದ್ಕೊಡ್ದು, ಎಲ್ಲ ಪೋಸ್ಟ್ಗೂ ಅಪ್ಲೈ ಮಾಡಬೇಕು. ಯಾವ್ದಾದ್ರು ಒಂದು ಪೋಸ್ಟ್ ತೊಗೊಂಡು ಬರಬೇಕು. ಅರ್ಥ ಆಯ್ತಲ್ಲ? ಯಾವ್ದಾದ್ರು ಒಂದು ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡು ಕೂತ್ಕೊಬಿಡ್ರಿ. ಕೂತ್ಕೊಂಡಾದ ನಂತರ ನೀವು ಯಾವ ಜಾಬ್ಗೆ ಹೋಗ್ಬೇಕು ಅನ್ಸಿದ್ರೆ ಅದನ್ನು ಓದ್ರಿ. ಯಾರು ಬೇಡ ಅಂದಿದ್ದಾರೆ? ಬೇಡ ಅಂದಿರೋರು ಯಾರು? ಇದೊಂದು 3 ಮಂತ್ಸಲ್ಲೇ ಪ್ರೊಸೆಸ್ ಕಂಪ್ಲೀಷನ್ ಆಗೋಗುತ್ತೆ. ಸ್ಯಾಲ್ರಿ ಬರ್ತಾ ಇರುತ್ತೆ. ಇನ್ ಕೇಸ್ ಜಾಬ್ ಆಯ್ತು, ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ಫೇಸ್ ಮಾಡ್ಕೊಂಡ್ರೆ ಜಾಬ್ ಆಗುತ್ತೆ. ಜಾಬ್ ಆಯಿತು ಅಂದರೆ ಸ್ಯಾಲ್ರಿ ಬರ್ತಿರುತ್ತೆ. ಕೂತ್ಕೊಂಡು ನೆಮ್ಮದಿಯಾಗಿ ಓದ್ರಿ. PSI ಆಯ್ತೀರಾ, ಅದನ್ನೇ ಆಗಿರಿ. ಯಾರು ಬೇಡ ಅಂದಿದ್ದಾರೆ? PC ಆಯ್ತೀರಾ, ಅದನ್ನೇ ಆಗಿರಿ. ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಡೆ ನಾನು ಏನ್ಯಾವುದು ರೈಲ್ವೇಸ್ಗೆ ಹೋಗ್ಬೇಕು, ಹೋಗ್ರಿ. ಯಾರು ಬೇಡ ಅಂದಿದ್ದಾರೆ? ನಾನು ಬ್ಯಾಂಕಿಂಗ್ ಹೋಗ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಹೋಗ್ರಿ, ಅದಕ್ಕೆ ಹೋಗ್ರಿ. ಫಸ್ಟ್ ಇದು ಈಸಿ ಇದೆ ಎಕ್ಸಾಮು. ಇದು ಈಸಿ ಎಕ್ಸಾಮ್ಸ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತೀನಿ. ಇದು ಈಸಿ ಎಕ್ಸಾಮ್ಸು. KPSC ಕಂಪೇರ್ ಮಾಡಿದ್ರೆ ತುಂಬ ಡೆಡ್ಲಿ ಈಸಿಯೆಸ್ಟ್ ಎಕ್ಸಾಮ್ ಇದು. ತುಂಬ ಈಸಿ ಎಕ್ಸಾಮು. ಯೂಸ್ ಮಾಡ್ಕೊಳ್ರಿ. ಕರೆಕ್ಟ್ ಅಪ್ರಾಪ್ರಿಯೇಟ್ ನೋಟ್ಸ್ ರೆಡಿ ಇದೆ. ಎತ್ತಾಕೊಂಡು ಹೋಗಿ ನೀಟಾಗಿ ಅಚ್ಚುಕಟ್ಟಾಗಿ ಬಾಯಟ್ ಮಾಡಿಬಿಡ್ರಿ. ನುಣ್ಣಗೆ ಬಾಯಟ್ ಮಾಡಿಬಿಡ್ರಿ. ರೆಕಾರ್ಡೆಡ್ ಕ್ಲಾಸಸ್ಸು ಯೂಸ್ ಆಗುತ್ತಮ್ಮ, ಹೈ ಲೆವೆಲ್ ಯೂಸ್ ಆಗುತ್ತೆ. ಗೊತ್ತಿರೋದು ಹೇಳಿದ್ದೀನಿ. ಅವಶ್ಯಕತೆ ಇದ್ದರೆ ತೊಗೊಳ್ರಿ, ಇಲ್ಲಾಂದರೆ ನಿಮ್ಮ ಮನೆ ಬರೋ ಏನಾರು ಮಾಡ್ಕೊಳ್ರಿ. ನಮ್ದು ಅದಲ್ಲ, ನನ್ನ ಕೆಲಸ ಅದಲ್ಲ. ಹೇಳಬೇಕು, ಹೇಳಿದ್ದೀನಿ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಹೇಳ್ತಾ ಇರ್ತೀನಿ, ಇದಿದೆ, ಹಿಂಗಿಂಗೆ ಇದೇ ಥರ ಬರ್ತವೆ ಅಂತ. ಯೂಸ್ ಮಾಡ್ಕೊಳ್ರಿ. ಅದು ಯೂಟಿಲೈಸ್ ಆಗಬೇಕು. ಯಾರ್ಯಾರು ರೆಕಾರ್ಡೆಡ್ ಕ್ಲಾಸಸ್ ತೊಗೊಂಡಿದ್ದೀರಾ ಅಚ್ಚುಕಟ್ಟಾಗಿ ಫಾಲೋ ಮಾಡಿ. ಏನು ಹೇಳಿದ್ದೀನಿ ಅಷ್ಟೇ ಓದಬೇಕು. ಏನು ಹೇಳಿದ್ದೀನಿ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಪರ್ಟಿಕ್ಯುಲರಾಗಿ ಹೇಳ್ತಾ ಇರ್ತೀನಿ. ಕಾನ್ಸ್ಟಿಟ್ಯೂಷನ್ ಅಂತೂ ಅದ್ರ ಸ್ಟ್ರಕ್ಚರೇ ಚೇಂಜ್ ಆಗೋಗಿದೆ. ಕಾನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸ್ಟ್ರಕ್ಚರ್ ಅಂದರೆ ನಾನು ಹೇಳೋ ಮೆಥಡಾಲಜಿ ಚೇಂಜ್ ಇದೆ. ಅರ್ಥ ಆಗುತ್ತಲ್ಲ? ಈ ಎಕ್ಸಾಮ್ ಅದನ್ನು ಓಡ್ತಾ ಇದ್ರೆ ಈಸಿಯಾಗಿ ಹೇಳ್ಬೋದು. ಇದು ಯಾವ್ದು ಇದು ಕಾಲಾಗಿದೆಯಲ್ಲ ನಿಮ್ಮದು DCC ಬ್ಯಾಂಕ್, ಅಷ್ಟೇ. DCC ಬ್ಯಾಂಕ್ ಔಟ್ ಹಾಕ್ಬೋದು ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಅಷ್ಟು ನೀಟ್, ಅಷ್ಟು ಕ್ಲಾರಿಟಿ ಇದೆ. ನೋಡಿದ್ರೇ ಅರ್ಥ ಆಗುತ್ತಲ್ಲ? ಸೊ ಅದಕ್ಕೋಸ್ಕರ ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಓದೋ ಕಡೆ ಗಮನ ಇರಲಿ. ಎಕ್ಸಾಮ್ಗೆ ಒಂದು 2.5 ತಿಂಗಳು 3 ತಿಂಗಳು ಟೈಮ್ ಇರ್ಬೋದು. ಅಷ್ಟರೊಳಗಡೆ ಅಷ್ಟು ದಿನನೂ ಇಟ್ಕೋಬಾರ್ದು. ಮುಂಚೆನೇ ಮುಗಿಸಿ ರಿವಿಷನ್ ಮಾಡ್ಕೊಳ್ಳಿ. ಏನಾರ ನಿಮ್ಗೆ ಕ್ಲಾರಿಫಿಕೇಶನ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆಯಲ್ಲ, ಆ ವಿಡಿಯೋಸ್ನ ನೋಡ್ಕೊಳ್ಳಿ. ವಿಡಿಯೋಸಲ್ಲಿ ಎಲ್ಲ ಇದೆಯಪ್ಪ, ಪ್ರತಿಯೊಂದು ದಾಖಲೆನೂ ಇದೆ, ಏನೂ ಬಿಟ್ಟಿಲ್ಲ, ಎಲ್ಲ ಹಾಕಿದ್ದೀವಿ. ದಾಖಲೆ ಕ್ಲಾರಿಟಿ ಇರಲಿ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೀವಿ ಅಷ್ಟೇ. ಸಂಪೂರ್ಣವಾದಂಥ ಕ್ಲಾರಿಟಿ ಇರಬೇಕು. ಹುಡುಗರಿಗೆ ಅಲ್ಲೇ ಕಾಣಿಸ್ಬೇಕು, ಕಣ್ಣೆದುರುಗಡೆನೇ ಕಾಣಿಸ್ಬೇಕು. ಹುಡುಗರಿಗೆ ದಾಖಲೆ ಕಣ್ಣೆದುರುಗಡೆ ಕಾಣಿಸ್ಬೇಕು. ಅದಕ್ಕೋಸ್ಕರ ಯಾರೂ ಹಾಕೋದಿಲ್ಲ, ನಾನು ಹಾಕಿದ್ದೀನಿ. ಯೂಸ್ ಮಾಡಿಕೊಡ್ರಿ. ಬೇಕಿದ್ದರೆ ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕು. ಅದನ್ನೆಲ್ಲವನ್ನು ನೋಡಬೇಕು. ಅದೆಲ್ಲವನ್ನು ನೋಡಿ ತದನಂತರದಲ್ಲಿ ಅವಶ್ಯಕತೆ ಇದ್ರೆ ಅಂದಷ್ಟೇ ಮೆಸೇಜ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಹತ್ರ ಏನಿದೆಯೋ ಅದು ಕೂತ್ಕೊಂಡು ಓದ್ಕೊಳ್ಳಿ. ಒಳ್ಳೇದಾಗ್ಲಮ್ಮ, ದೇವ್ರು ಒಳ್ಳೇದು ಮಾಡಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಪ್ಪ. ಹೇಳೋದು ಮರ್ತಿದ್ದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.